ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀ ವಿಕೆ ಡೈರೀಸ್. ನಾನು ನಿಮ್ಮ ಕಿರಣ. ಇವತ್ತು ನಾನು ಸೆಕೆಂಡ್ ಟೈಮ್ ನಮ್ಮ ಮನೆಯಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಯಾವುದೇ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಟೈಮ್ ಅದು ನಾನು ಮಾಡೋಂತ ನಮ್ಮ ಮನೇಲಿ ಹೇಳ್ತಾರೆ, ಅವಾಗ ಮಾಡ್ತೀನಿ. ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ದಮ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಬನ್ನಿ. ಇವತ್ತು ಚಿಕನ್ ಆರ್ಡ್ರ್ ಮಾಡಿರಲಿಲ್ಲ, ಚಿಕನ್ ಅಂಗಡಿಯಲ್ಲಿ ಹೋಗಿ ಕಟ್ ಮಾಡಿಸ್ಕೊಂಡ್ಬಂದಿದ್ರು. ಚೆನ್ನಾಗಿ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಸಹ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೇನೆ ನಾನು. ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ, ಚಿಕನ್ಗೆಲ್ಲ ಮಸಾಲೆ ಆಗಲಿ ಅಂತ. ಅದಾದಮೇಲೆ ಒಂದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ್ಕಾಯಿ, ಒಂದು ಟೊಮೊಟೊ ಮತ್ತು 2 ಗ್ಲಾಸ್ ಅಕ್ಕಿ ಮತ್ತು ಚಿಕನ್ ಮಿಕ್ಸ್ ಮಾಡಿಟ್ಟಿರೋದು ಎಲ್ಲ ರೆಡಿಯಾಗಿದೆ. ಈಗ ಕುಕ್ಕರ್ಗೆ ಒಂದೇ ಒಂದು ಸ್ಪೂನು ನಾನು ಆಯಿಲ್ ಹಾಕ್ಕೊತಿದ್ದೀನಿ. ಒಂದೇ ಸ್ಪೂನ್ ಸಾಕು. ಮತ್ತು ಮಸಾಲೆಗಳು, ಬಿಸಿಯಾಗಿರೋ ಎಣ್ಣೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದರ ಜೊತೆ ಪಲಾವ್ ಎಲೆ, ಇದು ಸ್ಟಾರ್. ನನಗೆ ಇವೆಲ್ಲ ಹೆಸ್ರುಗಳು ಏನೂ ಗೊತ್ತಿಲ್ಲ ನನಗೆ. ಸೀರಿಯಸ್ಲಿ ಪಲಾವ್ಗೆ ಹಾಕೋದು ಪಲಾವ್ ಮಿಕ್ಸ್ ಎಲೆ ಅಷ್ಟೇ ಗೊತ್ತಿದೆ. ಇದ್ರ ಚಕ್ಕೆ, ಇಂಥ ಲವಂಗ, ಏಲಕ್ಕಿ. ನನಗೆ ಮಸಾಲೆಗಳ ಹೆಸರೆಲ್ಲ ಗೊತ್ತಿಲ್ಲ. ನಾನ್ ವೆಜ್ಗೆ ಹಾಕೋದು ಇದು ಕಲ್ಲುವ ಅಂತಾರೆ ಅನಿಸುತ್ತೆ ಮೇ ಬಿ. ಯಾಕೆಂದರೆ ನಾನು ನಾನ್ ವೆಜ್ಜನ್ನು ಕುಕ್ ಮಾಡೋದು ಯಾರೂ ಹೇಳ್ಕೊಟ್ಟಿಲ್ಲ, ಕುಕ್ ಮಾಡೋದು ನೋಡಿಲ್ಲ. ಆಯಿತಾ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನು ಬೆಳ್ಳುಳ್ಳಿನ ಚೆನ್ನಾಗಿ ಚೆಚ್ಚಿರೋದು ಹಾಕ್ತಾಯಿರೋದು. ಈಗ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಬಿಟ್ಕೊಬೇಕು, ಸಾರಿ ಎಣ್ಣೆ ಬಿಟ್ಕೊಬೇಕು. ಎಣ್ಣೆ ಬಿಟ್ಕೊಂಡವರೆಗೂ ಮಿಕ್ಸ್ ಆದಮೇಲೆ ಚಿಕನ್ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಮಸಾಲೆ ಎಲ್ಲ ಹಾಕಿ ಆ ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಫುಲ್ ಮಿಕ್ಸ್ ಮಾಡಬೇಕು. ಆಫ್ಟರ್ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಲ್ಲ, 2 ಗ್ಲಾಸ್ ನೀರು, 3 ಗ್ಲಾಸ್ ನೀರು ಹಾಕಿ 2 ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ನಾನು ನೀರಲ್ಲಿ ಅಕ್ಕಿನ ನೆನೆಸ್ಬಿಟ್ಟು ಹಾಕಿರೋದ್ರಿಂದ 10 ನಿಮಿಷದಲ್ಲಿ ಇಷ್ಟು ಬೆಂದಿದೆ. ಅದಕ್ಕೆ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲ್ ಟಚ್ ಕೊಡ್ತಾಯಿದ್ದೀನಿ. ನೋಡಿ, ದಮ್ ಕೊಟ್ಟಕ್ಕೆ ನಂಗೆ ಹೆಂಗೆ ಗೊತ್ತಿಲ್ಲ. ತವ ಇಟ್ಬಿಟ್ಟು ಅದರ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದ್ರ ಮೇಲೆ ಮುಚ್ಚುತ್ತಾ ಇದ್ದೀನಿ. ದಮ್ ಕಟ್ಟಿದ್ದಾದಮೇಲೆ ಈ ಥರ ಉದುರುವಾಗಿ ಬಂದಿದೆ. ತುಂಬ ಘಮ ಘಮ ಅಂತಾಯಿತು. ಟೇಸ್ಟಿ ಆಗಿದೆ. ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಚಿಕನ್ ಎಲ್ಲ ತುಂಬ ಬೆಂದಿದೆ. ತುಂಬ ನನಗಂತೂ ನೋಡ್ತಿದ್ದಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಫಸ್ಟ್ ಟೈಮ್ ಮಾಡೋದಕ್ಕಿಂತ ಸೆಕೆಂಡ್ ಟೈಮ್ ತುಂಬ ಚೆನ್ನಾಗಿ ಬಂದಿದೆ. ಚಿಕನ್ ಎಲ್ಲ ಹಾಗೆ ತಬಕತ್ತ ಬಿಟ್ಕೊಂಡು ಉದುರ್ತಾಯಿತ್ತು. ಆ ರೇಂಜಿಗೆ ಚೆಂದ ಬೆಂದಿದೆ ಎಲ್ಲ. 10 ನಿಮಿಷ ದಮ್ ಕಟ್ಟಿದ್ದಾದಮೇಲೆ ಆಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ತಟ್ಟೆಗೆ ಕೊಡೋದಕ್ಕೆ. ಹೀಗೆ ಕಲರ್ ಸಹ ತುಂಬ ಚೆನ್ನಾಗಿ ಬಂದಿದೆ. ನಾನು ಜಾಸ್ತಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ರುಬ್ಬಿಟ್ಟು ಹಾಕಿದೆ, ಗ್ರೀನ್ ಕಲರ್ ಬರಬೇಕು ಅಂತ. ಬಟ್ ಚಿಕನ್ ಮಸಾಲ ಹಾಕಿದ ಮೇಲೆ ಈ ಕಲರ್ ಬಂದಿದೆ. ನಾನು ಸಹ ಹಾಕ್ಕೊಳ್ತಾ ಇದ್ದೀನಿ ತಿನ್ನೋಣ ಅಂತ ಹೇಳ್ಬಿಟ್ಟು. ನಾನು ಕುಕ್ಕರ್ ಏನಕ್ಕೆ ಮುಚ್ಚಲ್ಲ ಅಂತಂದರೆ ನನಗೆ ಭಯ ಆಗುತ್ತೆ, ಕುಕ್ಕರ್ ಎಲ್ಲಿ ಬ್ಲಾಸ್ಟ್ ಆಗಿಬಿಡುತ್ತೋ ಅನ್ನೋ ಕಾರಣಕ್ಕೆ. ಅದಕ್ಕೆ ನಾನು ಮುಚ್ಚಲ್ಲ. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ, ಸ್ಪೈಸಿ ಆಗಿದೆ. ಬಿಸಿ ಬಿಸಿ ತಿಂತಾಯಿದ್ರೆ ನನಗೆ ಈಗ ನಾನ್ ವೆಜ್ ಕುಕ್ ಮಾಡಿದ್ಮೇಲೆ ಅನ್ನಿಸ್ತಾ ಇರೋದೇನೆಂದರೆ, ನನಗೆ ನಾನ್ ವೆಜ್ ಕುಕ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಬಟ್
ಇಷ್ಟು ಚೆಂದ ಕಲ್ತ್ಕೊತೀನಿ ಅಂತ ಗೊತ್ತಿರಲಿಲ್ಲ. ನಮ್ಮ ಮನೇಲಿ ಎಲ್ಲ ತಿಂದ್ಬಿಟ್ಟು ಖುಷಿ ಆಗ್ತಾರೆ ಅಲ್ಲ. ಸೀರಿಯಸ್ಲಿ ಅದು ಇದು ನೋಡಿದ್ರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳಿದಾಗ ಸೀರಿಯಸ್ಲಿ ತುಂಬ ಖುಷಿ ಆಗ್ತದೆ.